ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು ಪ್ರಜಾವಾಣಿ ಪೇಪರಲ್ಲಿ ಕರುನಾಳು ಬಾ ಬೆಳಕೆ ಅನ್ನೋ ಸಂಚಿಕೆಯಲ್ಲಿ ಬರೆದ ಕಥೆಯನ್ನು ಓದಿರುವ ನೆನಪು. ಜಪಾನಿಯರಿಗೆ ತಾಜಾ ಮೀನುಗಳೆಂದರೆ ಬಲು ಇಷ್ಟ. ಆದರೆ ಜಪಾನ್ ಕರಾವಳಿಯ ಪ್ರದೇಶದಲ್ಲಿ ಮೀನುಗಳು ಬಹಳ ಕಡಿಮೆ. ಅಲ್ಲಿ ತುಂಬಾ ವರ್ಷಗಳಿಂದ ಮೀನು ಹಿಡಿಯುತ್ತಿರುವುದರಿಂದ ಮೀನುಗಳು ಖಾಲಿಯಾಗಿರಬೇಕು. ಆದ್ದರಿಂದ ಮೀನುಗಾರರು ಮೀನನ್ನು ಹಿಡಿಯಲು ಸಮುದ್ರದ ಆಳಕ್ಕೆ ಮತ್ತು ಸಮುದ್ರದ ಮಧ್ಯದಲ್ಲಿ ಹೋಗಬೇಕಾಗುತ್ತದೆ. ಅಷ್ಟು ದೂರಕ್ಕೆ ಹೋಗಿ ಅವರು ಸ್ವಲ್ಪ ಮೀನನ್ನು ಹಿಡಿದು ತಂದರೆ ಅಷ್ಟು ಲಾಭದಾಯಕವಲ್ಲ, ಅದು ಹೆಚ್ಚು ಆದಾಯವನ್ನು ತರುವುದಿಲ್ಲ. ಆದ್ದರಿಂದ ಮೀನುಗಾರರು ಅತಿ ದೊಡ್ಡ ನಾವೆಗಳನ್ನು ಮಾಡಿಕೊಂಡಿದ್ದಾರೆ. ಈ ನಾವೆಗಳಲ್ಲಿ ಸಮುದ್ರದಲ್ಲಿ ಅತ್ಯಂತ ದೂರ ಹೋಗಿ ರಾಶಿ ರಾಶಿ ಮೀನುಗಳನ್ನು ಹಿಡಿದು ತರುತ್ತಾರೆ. ಇವರು ಎಷ್ಟು ದೂರ ಹೋಗುತ್ತಿದ್ದರೂ ಅಷ್ಟೇ ಮರಳಿ ಬರುವುದು ತಡವಾಗುತ್ತಿತ್ತು. ಅವರು ತಂದ ಮೀನುಗಳು ತಾಜಾ ಆಗಿ ಉಳಿತಿರಲಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ಮೀನುಗಾರರು ತಮ್ಮ ನಾವೆಗಳಲ್ಲಿ ದೊಡ್ಡ ದೊಡ್ಡ ಶೈತ್ಯಾಗಾರಗಳನ್ನು ನಿರ್ಮಿಸಿ ತಾವು ಹಿಡಿದ ಮೀನುಗಳನ್ನು ಆ ಶೈತ್ಯಾಗಾರದಲ್ಲಿ ಹಾಕಿಕೊಂಡು ಬರುತ್ತಿದ್ದರು. ಹೀಗೆ ಮೀನುಗಳು ತಾಜಾ ಇರುವಂತೆ ನೋಡಿಕೊಳ್ಳುತ್ತಿದ್ದರು. ತಾಜಾ ಹಾಗೂ ಶೈತ್ಯಾಗಾರದ ಮೀನಿನ ವ್ಯತ್ಯಾಸ ಜಪಾನಿಯರಿಗೆ ಬೇಗ ತಿಳಿಯಿತು. ಶೈತ್ಯಾಗಾರದ ಮೀನುಗಳು ಮರಗಟ್ಟುವುದರಿಂದ ಮರಗಟ್ಟಿಸಿದ ಮೀನುಗಳ ರುಚಿ ಕಡಿಮೆ, ಹಾಗಾಗಿ ಅವುಗಳ ಬೆಲೆ ಸಹ ಕಡಿಮೆಯಾಗುತ್ತಿತ್ತು. ಇದಕ್ಕೂ ಒಂದು ಪರಿಹಾರವನ್ನು ಕಂಡುಕೊಳ್ಳಲು ಮೀನುಗಾರರು ಪ್ರಯತ್ನಿಸಿದರು. ಈ ಬಾರಿ ಮೀನುಗಾರರು ಶೈತ್ಯಾಗಾರದ ಬದಲಾಗಿ ದೊಡ್ಡ ನೀರಿನ ಟ್ಯಾಂಕ್ ಅನ್ನು ಇರಿಸಿಕೊಂಡು ಹಿಡಿದ ಮೀನನ್ನು ಅದರಲ್ಲಿ ಇಟ್ಟುಕೊಂಡು ನದಿಯ ದಡಕ್ಕೆ ತರುತ್ತಿದ್ದರು. ಆದರೂ ಈ ಮೀನುಗಳಿಗೂ ಸಹ ತಾಜಾ ಮೀನಿನ ದರವನ್ನು ಜನರು ಕೊಡುತ್ತಿರಲಿಲ್ಲ. ಯಾಕೆಂದ್ರೆ ಟ್ಯಾಂಕಿನಲ್ಲಿದ್ದ ಸಾವಿರಾರು ಮೀನುಗಳು ಆ ವಿಶಾಲವಾದ ಸಮುದ್ರದಿಂದ ಹಿಡಿದು ತಂದಿರುವ ಮೀನುಗಳವು ಈ ಟ್ಯಾಂಕರಿನ ಇಕ್ಕಟ್ಟಾದ ಪ್ರದೇಶದಲ್ಲಿ ಮೀನುಗಳಿಗೆ ಉಸಿರುಗಟ್ಟಿದಂತಾಗುತ್ತಿತ್ತು. ಸ್ವಚ್ಛವಾಗಿ ಈಜಲಾರದೆ ಸ್ವಲ್ಪ ಹೊತ್ತಿಗೆ ಮೀನುಗಳು ಸುಸ್ತಾಗಿ ಬಿದ್ದು ಸತ್ತು ಹೋಗುತ್ತಿದ್ದವು. ಆದ್ದರಿಂದ ಅವುಗಳ ರುಚಿಯೂ ಕಡಿಮೆನೆ. ಇದು ಸಹ ಜಪಾನಿಯರಿಗೆ ತಿಳಿಯುತ್ತಿತ್ತು. ಈ ಕಾರಣಗಳಿಂದಾಗಿ ತಮ್ಮ ಜನರಿಗೆ ತಾಜಾ ಮೀನುಗಳನ್ನು ಕೊಡುವುದು ಹೇಗೆ ಎನ್ನುವುದೇ ಬಹುದೊಡ್ಡ ಸವಾಲಾಗಿತ್ತು ಆ ಮೀನುಗಾರರಿಗೆ. ಆಗ ಜಪಾನಿಯರು ಯೋಚಿಸಿ ಅದಕ್ಕೊಂದು ಪರಿಹಾರ ಕಂಡುಕೊಂಡರು. ಅದು ಹೇಗೆ ಗೊತ್ತಾ? ಅವರ ಹಡಗುಗಳಲ್ಲಿ ಈಗಲೂ ನೀರಿನ ಟ್ಯಾಂಕುಗಳಿವೆ. ತಾವು ಹಿಡಿದ ಮೀನುಗಳನ್ನು ಆ ಟ್ಯಾಂಕರುಗಳಲ್ಲಿಯೇ ಹಾಕುತ್ತಾರೆ. ಆದರೆ ಆ ಮೀನುಗಳ ಜೊತೆಯಲ್ಲಿ ಪ್ರತಿ ಟ್ಯಾಂಕಿನಲ್ಲಿಯೂ ಒಂದೆರಡು ಶಾರ್ಕ್ ಮೀನುಗಳನ್ನು ಸಹ ಹಾಕುತ್ತಾರೆ. ಈ ಶಾರ್ಕ್ ಮೀನುಗಳು ಉಗ್ರವಾದವುಗಳು. ಇವುಗಳು ಮೀನುಗಳನ್ನು ಬೆನ್ನಟ್ಟಿ ಕೊಂದು ತಿನ್ನುತ್ತವೆ. ತಮ್ಮ ಟ್ಯಾಂಕಿನಲ್ಲಿರುವ ಶಾರ್ಕ್ ಮೀನುಗಳಿಂದ ತಪ್ಪಿಸಿಕೊಳ್ಳಲು ಮೀನುಗಳು ಚುರುಕಾಗಿರಬೇಕಾಗುತ್ತದೆ. ಆ ಮೀನು ಒಂದು ಕ್ಷಣ ಮೈಮರೆತರೂ ತನ್ನ ಪ್ರಾಣ ಹೋಗಿ ಶಾರ್ಕ್ ಮೀನಿಗೆ ಆಹಾರವಾಗಿ ಬಿಡುತ್ತದೆ. ಸದಾ ಎಚ್ಚರಿಕೆಯ ಈ ಜೀವನ ಆ ಮೀನುಗಳನ್ನು ತಾಜಾ ಆಗಿಯೇ ಇಡುತ್ತದೆ. ಆದರೆ ಆ ಶಾರ್ಕಿನ ಮೀನಿನಿಂದ ತಪ್ಪಿಸಿಕೊಳ್ಳಲು ಮೀನುಗಳು ಸದಾ ಕಾಲ ಚುರುಕಾಗಿ ಆ ಕಡೆ ಈ ಕಡೆ ಓಡಾಡುತ್ತಾ ತಾಜಾ ಆಗಿ ಉಳಿತಿದ್ದವು. ನಾವು ನಮ್ಮ ಬದುಕಿನ ಟ್ಯಾಂಕರ್ಗಳಲ್ಲಿ ಎಷ್ಟೋ ಬಾರಿ ಸುಸ್ತಾಗಿ ಕೈ ಚೆಲ್ಲಿ ಕುಳಿತುಕೊಳ್ಳುತ್ತೇವೆ. ಸಾಕಪ್ಪ ಇನ್ನೇಕೆ ಒದ್ದಾಟ ಎಂದುಕೊಂಡು. ಹಾಗಾದರೆ ನಾವು ಸಹ ತಾಜಾ ಆಗಿಯೇ ಇರಬೇಕಾದರೆ ಏನು ಮಾಡಬೇಕು? ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸಬೇಕು. ಒಂದು ವೇಳೆ ನಿಮಗೆ ಸವಾಲುಗಳೇ ಇಲ್ಲದಿದ್ದರೆ ನೀವೇ ಸವಾಲುಗಳನ್ನು ಸೃಷ್ಟಿಸಿಕೊಳ್ಳಬೇಕು. ಆ ಸವಾಲುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಾವು ಸಹ ಚುರುಕಾಗುತ್ತೇವೆ, ಹೊಸದನ್ನು ಕಲಿಯುತ್ತೇವೆ. ಇಲ್ಲ ಅಂದ್ರೆ ಬದುಕು ಹಸನಾಗುವುದಿಲ್ಲ. ದಯವಿಟ್ಟು ನಿಮ್ಮ ಜೀವನದ ಕೊಳದಲ್ಲಿ ಒಂದು ಶಾರ್ಕ್ ಇಟ್ಟುಕೊಳ್ಳಿ. ನೀವು ಸಹ ಯಾವಾಗಲೂ ಸದಾ ತಾಜಾದಲ್ಲೇ ಇರಿ, ತಾಜಾವಾಗಿಯೇ ಇರಿ. ಇಂದಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಕಥೆಯಲ್ಲಿ ಸಿಗೋಣ.